ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ತುಂಬ ದಿನ ಆಯಿತು ವೀಡಿಯೋ ಹಾಕಲಿಲ್ಲ. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ದೀರಾ, ಅಕ್ಕ ಯಾಕೆ ವೀಡಿಯೋ ಹಾಕ್ತಿಲ್ಲ, ವೀಡಿಯೋ ಹಾಕಿಲ್ಲ. ಇಲ್ಲಿ ನಿಮ್ಮ ವೀಡಿಯೋಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ, ತುಂಬ ದಿನ ಆಯಿತು ಯಾವುದೇ ರೀತಿ ವೀಡಿಯೋಸ್ ಹಾಕಿಲ್ಲ ಅಂತ ಹೇಳಿ ಕೇಳ್ತಿದ್ದೀರಾ. ಖಂಡಿತ. ಬಟ್ ನನಗೆ ಆಫ್ಲೈನ್ ಕ್ಲಾಸು ಆನ್ಲೈನ್ ಕ್ಲಾಸು ಅದೆಲ್ಲ ಸ್ವಲ್ಪ ಟೆನ್ಷನ್, ತುಂಬಾ ವರ್ಕ್ ಪ್ರೆಷರ್ ಇರೋದ್ರಿಂದ ನನಗೆ ಸರಿಯಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕೋದಕ್ಕಾಗ್ತಿಲ್ಲ. ಓಕೆನಾ? ಅದಕ್ಕೋಸ್ಕರ ಇವತ್ತು ತುಂಬ ದಿನ ಆಯ್ತಲ್ವಾ, ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಹಾಗೆ ತುಂಬ ಜನ ಕೇಳ್ತಿದ್ದೀರಾ, ನೀವು ಹೊಸ ಮಷಿನ್ ತೊಗೊಂಡಿದ್ದೀರಾ, ಎಷ್ಟಾಯಿತು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಕ್ಕ, ವೀಡಿಯೋ ಮಾಡಿ ಅಂತ ಹೇಳಿ ಕೇಳ್ತಿದ್ದೀರಾ. ಕಂಪ್ಯೂಟರೈಸ್ ಮಷೀನು, ನಾನು ಅದ್ರ ಬಗ್ಗೆನೂ ಸಹ ಶೀಘ್ರದಲ್ಲೇ ನಾನು ಒಂದು ವೀಡಿಯೋ ಹಾಕ್ತೀನಿ. ಓಕೆನಾ? ನಾನು ಇದನ್ನು ಕಂಪ್ಯೂಟರೈಸ್ ಮಷೀನಲ್ಲಿ ವರ್ಕ್ ಮಾಡಿ ನೋಡಿ. ಕಂಪ್ಯೂಟರೈಸ್ ಮಷೀನಲ್ಲಿ ಏನಂತಂದರೆ ಜರಿ ವರ್ಕ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಹಾಗೆ ಸ್ಟೋನ್ ಚೈನು, ಬಾಲ್ ಚೈನು ಅದೆಲ್ಲ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಡಿಸೈನಲ್ಲಿ ಪೈಪಿಂಗ್ ಸ್ಟಿಚ್ ಬರುತ್ತೆ, ಬಟ್ ಅದು ಅಷ್ಟೊಂದು ಎಂಬೋಸ್ ಆಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನಾನು ಅದು ಡಿಸೈನ್ ಯಾವ ರೀತಿ ಬಂದಿತ್ತು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಜಸ್ಟು ಡಿಸೈನ್ ಬಂದು ಈ ರೀತಿ ಬಂದಿತ್ತು. ಯಾವುದೇ ರೀತಿ ಇದರಲ್ಲಿ ಜರಿ ವರ್ಕ್ ಯೂಸ್ ಮಾಡಿಲ್ಲ. ಕೆಲವರು ಜರಿ ವರ್ಕೆಲ್ಲ ಹಾಕ್ತಾರೆ ಏನು ಉಷಾ 550 ಮಷೀನಲ್ಲೂ, ಬಟ್ ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ. ನೋಡೋಣ, ಆದಷ್ಟು ಯಾವಾಗಾದ್ರೂ ಟ್ರೈ ಮಾಡೋಣ. ಬಟ್ ಅದರಲ್ಲಿ ಕೆಲವು ಪಾರ್ಟ್ಸ್ಗಳೆಲ್ಲ ಸವಿಯುತ್ತೆ ಜರಿ ಥ್ರೆಡ್ ಯೂಸ್ ಮಾಡಿದ್ರೆ ಅಂತಾರೆ. ಅದಕ್ಕೋಸ್ಕರ ನಾನು ಇನ್ನೂ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ನಾನು ಆಲ್ರೆಡಿ ರಾಲ್ಸನ್ ಮಷೀನ್, ರೆನ್ಯೂ ಮಷೀನಲ್ಲಿ ವರ್ಕ್ ಮಾಡೋದ್ರಿಂದ ನನಗೆ ಅಷ್ಟೊಂದು ನೆಸೆಸಿಟಿ ಇಲ್ಲ. ಬಟ್ ನೋಡೋಣ, ಯಾವಾಗಾದ್ರೂ ಮುಂದೆ ಯೂಸ್ ಮಾಡೋ ಪ್ಲ್ಯಾನ್ ಇದೆ, ನೋಡ್ತೀನಿ. ಅದಕ್ಕೆ ಒಂದು ಆಯಿಲ್ ಕ್ಯಾನ್ ಅಂತ ಹೇಳಿ ಬರುತ್ತೆ, ಅದಕ್ಕೆ ಫಿಟ್ ಮಾಡ್ತಾರಂತೆ. ಅದ್ರ ಒಳಗಡೆಯಿಂದ ಜರಿ ಥ್ರೆಡ್ ಏನು ಬರುತ್ತೆ ಅದನ್ನು ತೊಗೊಂಡು ನೀವು ಮಷಿನ್ಗೆ ಹಾಕಿ, ನಾನು ಒಂದು ವೀಡಿಯೋ ತೋರಿಸಿದ್ರು ಅವರು. ಈ ರೀತಿ ಆಯಿಲ್ ಕ್ಯಾನ್ ಫಿಟ್ ಮಾಡಿಸಿ ನೀವು ಅದರೊಳಗಡೆಯಿಂದ ಜರಿ ವರ್ಕ್ನ ಬರೋ ಥರ ಮಾಡಿಕೊಂಡ್ರೆ, ಆಲ್ಮೋಸ್ಟ್ ಅದು ತುಂಬ ಕಡೆ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ಮೇಡಮ್. ಮೈಸೂರಿನಲ್ಲಿ ಅಷ್ಟೇ ಟ್ರೈ ಮಾಡಿದ್ದಾರೆ, ಸಕ್ಸಸ್ಫುಲಿ ಆಗಿದೆ. ನೋಡೋಣ, ಅದನ್ನು ಕೂಡ ಶೀಘ್ರದಲ್ಲೇ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅದನ್ನು ಕೂಡ ಟ್ರೈ ಮಾಡ್ತೀನಿ ಅದರಲ್ಲಿ. ಬಟ್ ನಾನು ಇದರಲ್ಲಿ ನೋಡಿ, ಯಾವುದೇ ರೀತಿ ಇಲ್ಲಿದೆ ನೋಡಿ ಕಾಪರ್ ಜರಿ, ಇದು ಬಂದಿರಲಿಲ್ಲ, ಪೈಪಿಂಗ್ ಬಂದಿರಲಿಲ್ಲ, ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ನಾನು ರಾಲ್ಸನ್ ಮಷೀನಲ್ಲಿ ವರ್ಕ್ ಮಾಡಿರೋದು. ಜಸ್ಟ್ ಅದು ಡಿಸೈನ್ ಮಾತ್ರ ಇದಿಷ್ಟೇ ಬಂದಿತ್ತು ನೋಡಿ, ಇದಿಷ್ಟೇ ಬಂದಿತ್ತು ನೋಡಿ. ಇಲ್ಲೆಲ್ಲ ಬಾಲ್ ಚೈನ್ ಎಲ್ಲ ಹಾಕಿರೋದು ನಾನು ರಾಲ್ಸನ್ ಮಷೀನಲ್ಲಿ ಹಾಕಿರೋದು. ಓಕೆನಾ? ನೋಡಿ, ಇಲ್ಲಿದೆ ನೋಡಿ, ಈ ರೀತಿ ಜಸ್ಟ್ ಪ್ಲೇನು ಈ ರೀತಿ ಬರುತ್ತೆ. ಅದಕ್ಕೆ ಜರಿ ವರ್ಕ್ ನಾವು ಮಾಡಿದ್ರೇ ಅದರ ಲುಕ್ಕು ಚೇಂಜ್ ಆಗೋದು. ನೋಡಿ, ಇದರಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಹೇಳಿ. ಅದೇ ಇಲ್ಲಿ ನೋಡಿ ಎಷ್ಟು ಡಲ್ ಇದೆ ಡಿಸೈನ್ ಅಂತ ಹೇಳಿ. ಓಕೆನಾ? ಇದು ಒಂದು ನಾನು ಜಸ್ಟ್ ಕಂಪ್ಯೂಟರೈಸ್ ಮಷೀನಲ್ಲಿ ವರ್ಕ್ ಮಾಡಿ ರಾಲ್ಸನ್ ಮಷೀನಲ್ಲಿ ಒಂದು ಟಚ್ ಕೊಟ್ಟಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ, ಇದು ಒಂದು ಡಿಸೈನು, ಸಿಂಪಲ್ ಬುಟ್ಟ ಡಿಸೈನ್ ಹಾಕಿದ್ದೀನಿ ಸ್ಲೀವ್ಗೆ. ಇದು ಕಂಪ್ಯೂಟರೈಸ್ ಮಷೀನ್ ವರ್ಕಿನೇ. ಓಕೆನಾ? ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಬಂದು ಈ ರೀತಿ ಅಲ್ಲಲ್ಲಿ ಒಂದು ಪಿಂಕ್ ಕಲರ್ ಡ್ರಾಪ್ ಶೇಪ್ ಸ್ಟೋನ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ? ನಿಮಗೆ ಇದು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋದ್ರಿಂದ ಉಲ್ಟಾ ಕಾಣುತ್ತೆ ಬ್ಲೌಸು. ಇದು ಬಂದು ಸೆರಗ್ ಕಡೆ ಬರುತ್ತೆ, ನಾವು ಸೆರಗ್ ಪಾರ್ಟ್ ಹಾಕ್ತೀವಲ್ವ ಆ ಕಡೆ ಬರುತ್ತೆ. ಇದು ನಮ್ಮ ಬಲ್ಗಡೆ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಓಕೆನಾ? ಇದು ಒಂದು ಫ್ರಂಟ್ಗೂ ಅಷ್ಟೇ ಸೇಮ್ ಅದೇ ರೀತಿಯಾಗಿ ಬಂದು. ಇದಕ್ಕೆ ಯಾವುದೇ ರೀತಿ ನಾನು ಜಸ್ಟ್ ಕಂಪ್ಯೂಟರೈಸ್ ಮಷೀನ್ ವರ್ಕು, ಯಾವುದೇ ರೀತಿ ಜರಿ ಥ್ರೆಡ್ನೆಲ್ಲ ಯೂಸ್ ಮಾಡಿಲ್ಲ. ಓಕೆನಾ? ನೋಡೋಣ, ಅದನ್ನು ಜರಿ ಥ್ರೆಡ್ಡು ಯೂಸ್ ಮಾಡ್ತಾರೆ, ಬಟ್ ಅದರಲ್ಲಿ ಕೆಲವೊಂದು ಪಾರ್ಟ್ಸ್ಗಳು ಸವಿಯುತ್ತೆ. ನೀವು ಹಾಕಿಸ್ಕೊಳ್ಳೋದಕ್ಕೆ ರೆಡಿ ಇದ್ದರೆ ಯೂಸ್ ಮಾಡ್ಬೋದು ಅಂತಲೇ ಹೇಳಿದರು ಶಾಪ್ನಲ್ಲಿ. ಬಟ್ ನಾನು ಅಷ್ಟೊಂದು ರಿಸ್ಕ್ ಎಲ್ಲ ತೊಗೊಳೋದಿಲ್ಲ. ಯಾಕಂತಂದರೆ ನಾನು ಆಲ್ರೆಡಿ ಇದರಲ್ಲಿ ಮಷೀನಲ್ಲಿ ವರ್ಕ್ ಮಾಡೋದ್ರಿಂದ ನನಗೆ ಯಾವಾಗ ನನ್ನ ಕಂಪ್ಯೂಟರೈಸ್ ಮಷೀನ್ ವರ್ಕ್ ಬೇಕು ಅಂತಂದರೆ, ನನಗೆ ಕೆಲವೊಂದು ಯುನೀಕ್ ಡಿಸೈನ್ಗಳು ಹಾಗೆ ಬ್ರೈಡಲ್ ಡಿಸೈನ್ಗಳಿಗೋಸ್ಕರ ನನಗೆ ಕಂಪ್ಯೂಟರೈಸ್ ಮಷೀನ್ ಬೇಕಾಗಿರೋದು. ಯಾಕಂತಂದರೆ ನಾನು ಈ ಮಷೀನಲ್ಲಿ ವರ್ಕ್ ಮಾಡ್ತೀನಿ. ಸಿಂಪಲ್ ವರ್ಕೆಲ್ಲ ಆಲ್ಮೋಸ್ಟ್ ಇದರಲ್ಲೇ ಮಾಡ್ತಾಯಿದ್ದೀನಿ, ಈಗಲೂ ಸಹ ಮಾಡ್ತಾಯಿದ್ದೀನಿ. ರೆಡಿ ಸ್ಟಿಚ್ಡ್ ಬ್ಲೌಸ್ಗೆ ನಾವು ವರ್ಕೆಲ್ಲ ಇದರಲ್ಲೇ ಮಾಡ್ತಾಯಿದ್ದೀನಿ. ನನಗೆ ಏನಕ್ಕೆ ಬೇಕಿತ್ತು ಅಂತಂದರೆ, ಬ್ರೈಡಲ್ ಡಿಸೈನ್ ಎಲ್ಲ ಮಾಡುವಾಗ ಟ್ರೇಸಿಂಗ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಜಸ್ಟ್ ನನಗೆ ಈಗ ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಆ ರೀತಿ ಆಗಿಬಿಟ್ಟಿದೆ. ನನಗೆ ಟೈಮ್ ಇಲ್ದಿರೋ ಕಾರಣ ಅದೆಲ್ಲ ಟ್ರೇಸಿಂಗ್ ಮಾಡಿಕೊಂಡು ಮಾಡೋದು. ಕೆಲವೊಂದು ಟೈಮ್ ಸಾಕಾಗಿಲ್ಲ ಅಂತೇಳಿ ಕೆಲವೊಂದು ಟೈಮು ಹೊರಗಡೆನೇ ಕೊಟ್ಬಿಟ್ಟಿದ್ದೀನಿ ನಾನು ವರ್ಕ್ಗೆ. ಯಾವಾಗ ಕೊಟ್ಟಾಗ ಅನಿಸುತ್ತೆ, ನಾನೇ ವರ್ಕ್ ಮಾಡ್ತಾ ಹೊರಗಡೆ ಕೊಡ್ತೀನಲ್ಲ ಈಗ ಅಂತ ಹೇಳಿ ಅನಿಸುತ್ತೆ. ನನಗೆ ಟೈಮು ಕೂಡ ಅಷ್ಟೇ. ಈ ನಡುವೆ ಅಂತೂ ಹಬ್ಬಗಳು ಇದ್ದಿದ್ದರಿಂದ ಆರ್ಡರ್ಸ್ಗಳು ಬರ್ತಿತ್ತು, ಬಟ್ ಅದನ್ನು ನಾನು ವರ್ಕ್ ಹಾಕೋದಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ.
ಸ್ಟಿಚಿಂಗ್ ಏನೋ ಸ್ವಲ್ಪ ಸ್ಟೂಡೆಂಟ್ಗಳೆಲ್ಲ ಲೈನಿಂಗ್ ಅಟ್ಯಾಚ್ ಅವರೆಲ್ಲ ಈಗ ಆಲ್ಮೋಸ್ಟ್ ಕ್ಲಾಸಸ್ ಎಲ್ಲ ತೊಗೊಂಡು ಕಂಪ್ಲೀಟ್ ಆಗಿದೆ. ಅವ್ರು ಬಂದು ನನಗೆ ಲೈನಿಂಗ್ ಅಟ್ಯಾಚ್ ಎಲ್ಲ ಮಾಡಿಕೊಡ್ತಿದ್ರು. ಸ್ಟಿಚಿಂಗ್ ಏನೋ ನಡೀತಿತ್ತು, ಬಟ್ ವರ್ಕ್ ನಾನೇ ಹಾಕ್ಬೇಕಾಗಿದ್ದರಿಂದ ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಕೆಲವೊಂದು ಸಲ ನಾನು ಹೊರಗಡೆ ಕೊಟ್ಟಿದ್ದು ಇದೆ. ಬ್ರೈಡಲ್ ಡಿಸೈನ್ಸ್ ಎಲ್ಲ ನನಗೆ ಮಾಡೋದಕ್ಕೆ ಅದಕ್ಕೆ ತುಂಬ ಟೈಮ್ ಬೇಕು. ಟ್ರೇಸಿಂಗ್ ಆಗಿರ್ಬೋದು, ಮತ್ತು ಕೆಲವೊಂದು ಯೂನಿಕ್ ಡಿಸೈನ್ಗಳನ್ನೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ನಾರ್ಮಲಾಗಿ ನೀವು ಸಿಂಪಲ್ ಡಿಸೈನ್ಗಳಾದರೆ 1 ಅವರ್ 1.5 ಅವರಲ್ಲೆಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ. ಬಟ್ ಬ್ರೈಡಲ್ ಡಿಸೈನ್ ಅಂತ ಬಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಆ ರೀತಿ ಏನಾದ್ರು ಆದಾಗ ನಾನು ಹೊರಗಡೆ ಕೊಟ್ಬಿಡ್ತಿದ್ದೆ ವರ್ಕ್ಗೆ. ಕೊಟ್ಟಾದ್ಮೇಲೆ ಅನ್ಸೋದು, ಅಯ್ಯೋ ಅದನ್ನು ನಾನೇ ಮಾಡಬೇಕಿತ್ತಲ್ಲ ಅಂತ ಹೇಳಿ ಅನ್ಸೋದು. ಬಟ್ ಟೈಮ್ ಅಂತೂ ಸಾಕಾಗ್ತಿರ್ಲಿಲ್ಲ. ನಾನೇ ವರ್ಕ್ ಮಾಡ್ತಾ ಹೊರಗಡೆ ಕೊಡೋದಕ್ಕೆ ನನಗೆ ಸ್ವಲ್ಪ ಕಿರಿಕಿರಿ ಅನ್ಸೋದು. ಬಟ್ ನನಗೆ ಸಮಾಧಾನವೂ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮತ್ತು ಅವರು ಹೊರಗಡೆ ಏನು ಗೊತ್ತಾ, ಇನ್ನೊಂದು ಈ ಹಿಂದಿಯವ್ರು ಮಾಡ್ತಾರೆ ನೋಡಿ, ಅವರೆಲ್ಲ ಕೊಟ್ಟರೆ ನಾವು ಅಳತೆ ಬ್ಲೌಸ್ ಹೆಂಗೆ ಕೊಟ್ಟಿರ್ತೀವಿ ನೋಡಿ, ಇಲ್ಲ ಅದಕ್ಕಿಂತ ಬ್ರಾಡಾಗಿ ಮಾಡಿಟ್ಟಿರ್ತಾರೆ, ಇಲ್ಲ ಅದಕ್ಕಿಂತ ಚಿಕ್ಕದಾಗಿ ಮಾಡಿಟ್ಟಿರ್ತಾರೆ. ಜಸ್ಟ್ ನಾವೇನು ಮೆಜರ್ಮೆಂಟ್ ಕೊಡ್ತೀವಿ ಅಷ್ಟಕ್ಕೆ ಕರೆಕ್ಟಾಗಿ ಮಾಡೋದೇ ಇಲ್ಲ ಅವರು. ಜಸ್ಟ್ ಒಂದು ಫಾರ್ಮುಲಾ ಪ್ರಕಾರನೇ ಮಾಡ್ತಾರೆ ಅವರು. ನಾವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟಿದ್ರು, ಎಷ್ಟೇ ಚೆನ್ನಾಗಿರೋ ಅಳತೆ ಬ್ಲೌಸ್ ಕೊಟ್ಟಿದ್ರು ಜಸ್ಟ್ ಅವರು ಫಾರ್ಮುಲಾ ಪ್ರಕಾರ ಮೇಲ್ಗಡೆ 2-2.5 ಇಂಚ್ ತೊಗೋತಾರೆ, ಕೆಳಗಡೆ ಬ್ರಾಡ್ ಆಗಬೇಕು ಅಂತಂದರೆ 4 ಇಂಚ್ವರೆಗೆ ತೊಗೊಂಡು ಬ್ರಾಡಾಗಿ ಮಾಡಿ ಆ ರೀತಿ ಮಾಡಿಕೊಡ್ತಾರೆ. ಆ ರೀತಿ ಎಲ್ಲ ನನಗೆ ಅಷ್ಟೊಂದು ಸಮಾಧಾನ ಆಗ್ತಿರ್ಲಿಲ್ಲ. ಈಗ ನಾನೇ ಮಾಡೋದ್ರಿಂದ ನನಗೆ ಗೊತ್ತಿರುತ್ತಲ್ವ ಎಷ್ಟು ಡೀಪ್ ಇಡಬೇಕು, ಎಷ್ಟು ನೆಕ್ ಡೀಪ್ ಬಿಡ್ತೆಲ್ಲ ಎಷ್ಟು ತೊಗೋಬೇಕು ಅಂತೇಳಿ ನಾನೇ ಮಾಡ್ಕೊಂಡು ಮಾಡಿದ್ರೆ ನನಗೆ ಸಮಾಧಾನ. ಹಾಗಾಗಿ ಕೆಲವೊಂದು ಸಲ ಅನ್ಸೋದು ಏನು ಮಾಡೋದು, ಒಂದೊಂದು ಸಲ ದೊಡ್ಡ ಮಷಿನ್ ತೊಗೊಳ್ಳೋಣ ಅಂತ ಹೇಳಿ ಅನ್ನಿಸ್ತಿತ್ತು. ಈಗ RRR HSW. ಬಟ್ ನಾನು ಯೋಚನೆ ಮಾಡಿದೆ, ಅದೆಲ್ಲ ತೊಗೊಂಡ್ರೆ ಸಿಂಪಲ್ ಡಿಸೈನೂ ಅದಕ್ಕೆ ಹಾಕಬೇಕು. ಬಟ್ ನಾನು ಸಿಂಪಲ್ ಡಿಸೈನ್ ಎಲ್ಲ ಮತ್ತೆ ಮಾಡ್ತೀನಿ. ನನಗೆ ಇನ್ನೊಂದೇನು ಗೊತ್ತಾ, ನಮ್ಗೆ ಎಷ್ಟೇ ಲಕ್ಷ ಕೊಟ್ಟು ನಾವು ಕಂಪ್ಯೂಟರೈಸ್ ಮಷಿನ್ ಇದು ಅಂತಲ್ಲ, ಉಷಾ 550 ಅಂತಲ್ಲ, ನೀವು ಯಾವುದೇ RRR HSW ಯಾವ್ದಾದ್ರು ತೊಗೊಳ್ಳಿ, ಯಾವುದೇ ತೊಗೊಂಡ್ರು ನನಗೆ ರಾಸನ್ ಮಷಿನಲ್ಲಿ ಮಾಡುವಾಗ ಇರುತ್ತಲ್ವ ಸಮಾಧಾನ ಇರುತ್ತಲ್ಲ, ತೃಪ್ತಿ ಇರುತ್ತಲ್ಲ, ನನಗೆ ಆ ಮಷಿನಲ್ಲಿ ಮಾಡಿದಾಗ ನನಗೆ ಬರೋದಿಲ್ಲ. ಈಗಲೂ ಅಷ್ಟೇ, ನನಗೆ ಆ ಮಷಿನಲ್ಲಿ ಕೆಲವೊಂದು ಮಿಸ್ ಹೊಡಿಯುತ್ತೆ. ಇದಕ್ಕೆ ಈ ಥರ ನಾನು ಜರಿ ವರ್ಕಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ, ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಕೆಲವೊಂದು ಮಿಸ್ ಹೊಡಿಯುತ್ತೆ. ಅದೆಲ್ಲ ನಾನು ಆಲ್ಮೋಸ್ಟ್ ಇದ್ರಲ್ಲಿ ಮಾಡಲೇಬೇಕು. ಅದಕ್ಕೋಸ್ಕರ ನನಗೆ ಆಮೇಲೆ ಇನ್ನೊಂದೇನು, ಅದರಲ್ಲಿ ಕೆಲವೊಂದು ಡಿಸೈನ್ಸ್ಗಳನ್ನ ನಾವು ಮಾಡೋದಕ್ಕಾಗೋದಿಲ್ಲ ಅಥವಾ ಸ್ಕಿಪ್ ಮಾಡಬೇಕಾಗುತ್ತೆ. ಆ ರೀತಿ ಅದಕ್ಕೇ ತುಂಬಾ ಟೈಮ್ ತೊಗೊಳುತ್ತೆ. ಕೆಲವೊಂದು ಡಿಸೈನ್ಸ್ಗಳನ್ನ ನಮ್ಗೆ ಬೇಡ ಅಂದರೆ ಅದೆಲ್ಲ ಸ್ಕಿಪ್ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಅದ್ರಲ್ಲಿ ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ವರ್ಕ್ ಮಾಡ್ಬೋದು. ಅದಕ್ಕೋಸ್ಕರ ನನಗೆ ರಾಸನ್ ಮಷಿನೇ ತುಂಬಾ ಇಷ್ಟ. ನನಗೆ ರಾಸನ್ ರೆನ್ಯೂ ಮಷಿನ್ ವರ್ಕಿನ ತುಂಬಾ ಇಷ್ಟ. ನನ್ನ ಕಂಪ್ಯೂಟರೈಸ್ ಮಷೀನು ಅದೇ ಹೇಳಿದೆ ಅಲ್ಲ, ಬ್ರೈಡಲ್ ಡಿಸೈನ್ಗೋಸ್ಕರ ನನಗೆ ಅಷ್ಟೇ ಬೇಕಾಗಿರೋದು ಕಂಪ್ಯೂಟರೈಸ್ ಮಷೀನು. ಮತ್ತು ಇನ್ನೊಂದೇನು ಗೊತ್ತಾ, ನಾನು ಒಂದ್ಸಲ ಟ್ರೈ ಮಾಡಿದೆ. ಅದಕ್ಕೂ ಒಂದು ಸಿಂಪಲ್ ಡಿಸೈನ್ ಇದೆ, ಅದಕ್ಕೆ ವರ್ಕ್ ಹಾಕೋದಕ್ಕೆ ಹಾಕ್ಬಿಟ್ಟು ನಾನು ಈ ಮಷೀನಲ್ಲಿ ಸಿಂಪಲ್ ಡಿಸೈನನ್ನೇ ಟ್ರೈ ಮಾಡಿದೆ. ಬಟ್ ಇದರಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ವರ್ಕು ಹಾಕಿ ಮುಗೀತು. ಸ್ಟಿಚ್ಡ್ ಬ್ಲೌಸ್ಗೆ ವರ್ಕ್ ಹಾಕಿದ್ದು, ಸ್ಟಿಚ್ ಮಾಡಿ ವರ್ಕ್ ಹಾಕಿ ಮುಗೀತು. ಬಟ್ ಅದರಲ್ಲಿ ಒಂದು ಸಿಂಪಲ್ ಡಿಸೈನನ್ನು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ತುಂಬಾ ಟೈಮ್ ತೊಗೊಳುತ್ತೆ ಅದು. ಉಷಾ 550 ಈ ಮಷೀನು. ಕಂಪ್ಯೂಟರೈಸ್ ಮಷೀನ್ ಆಲ್ಮೋಸ್ಟ್ ಎಲ್ಲ ಟೈಮ್ ತೊಗೊಳುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ, ಬೇಗ ಕೆಲಸ ಆಗುತ್ತೆ. ಬಟ್ ಬ್ರೈಡಲ್ ಡಿಸೈನ್ ಅಂತ ಬಂದಾಗ ಇದ್ರ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ ನಾನು ಕಂಪ್ಯೂಟರೈಸ್ ಮಷೀನ್ ತೊಗೊಂಡಿದ್ದು. ರಾಸನ್ ಮಷೀನು ಬೆಸ್ಟ್ ಇದೆ. ರಾಸನ್ ರೆನ್ಯೂ ಮಷೀನ್ ವರ್ಕ್ ಅಂತೂ ಸೂಪರ್ಬಾಗಿದೆ. ಓಕೆನಾ. ಯಾವುದೇ ರೀತಿ ನೀವು ನಿಮ್ಗೆ ಏನಾದ್ರು ನೆಸೆಸಿಟಿ ಇತ್ತು ಅಂತಂದರೆ ಕಂಪ್ಯೂಟರೈಸ್ ಮಷಿನ್ಗೆ ಹೋಗಿ. ಇಲ್ಲ ನಮಗೇನೋ ಅಷ್ಟಾಗಿ ಬಟ್ಟೆಗಳು ಬರೋಲ್ಲ, ಹೆಂಗೋ ನಡೀತಿದೆ ಅಂತಂದರೆ ಆಲ್ಮೋಸ್ಟ್ ನೀವು ರಾಸನ್ ಮಷಿನ್ ಇಟ್ಕೊಂಡಿದ್ರೆ ನಿಮ್ಗೆ ಅದೇ ಸಾಕಾಗುತ್ತೆ. ವರ್ಕ್ ಪ್ರೆಷರ್ ಏನಾದ್ರು ಜಾಸ್ತಿ ಆದರೆ ಮಾತ್ರ ಕಂಪ್ಯೂಟರೈಸ್ ಮಷಿನ್ಗೆ ಹೋಗಿ. ಆ ಮಷಿನ್ದು ನಾನು ಇನ್ಸ್ಟಾದಲ್ಲಿ ಹಾಕಿದ ತಕ್ಷಣ ತುಂಬಾ ಕಾಲ್ಗಳು, ತುಂಬಾ ಮೆಸೇಜ್ಗಳು, ಎಷ್ಟಾಯಿತು ಮಷೀನು, ಹೇಗೆ ಮಾಡ್ಬೋದಾ ಅಂತ ಎಲ್ಲ ಮಷಿನ್ ಅದ್ರ ಬಗ್ಗೆ ಕ್ವಶನ್ ಕೇಳ್ತೀರಾ. ಅದೇ ವರ್ಕ್ ನಿಮ್ಗೆ ಜಾಸ್ತಿ ಬರ್ತಿದೆ ಅಂತಂದರೆ ಅಷ್ಟೇ ನೀವು ಕಂಪ್ಯೂಟರೈಸ್ ಮಷಿನ್ಗೆ ಹೋಗಿ. ಇಲ್ಲ ಅಂತಂದರೆ ಸಾಕು, ರಾಸನ್ ಮಷೀನು ಸಾಕಾಗುತ್ತೆ. ಓಕೆನಾ. ಇದಿಷ್ಟು. ಆಮೇಲೆ ನಾನು ಇವಾಗ ತೋರಿಸ್ತೀನಿ ಬನ್ನಿ ನಿಮಗೆ. ಆಮೇಲೆ ತುಂಬ ಜನ ಕೇಳ್ತಿದ್ದೀರಾ, ಏನು ವರ್ಕ್ದು ಡಿಸೈನ್ಸ್ಗಳನ್ನೆಲ್ಲ ಆರ್ಡರ್ ತೊಗೊಂಡಿದ್ದೀರಲ್ವಾ, ತೊಗೊಂಡಾದ್ಮೇಲೆ ಡಿಸೈನ್ಸ್ಗಳು ತೊಗೊಂಡಿರೋರೆಲ್ಲ ಅಕ್ಕ ಅದನ್ನು ಯಾವ ರೀತಿ ಟ್ರೇಸ್ ಮಾಡೋದು, ಒಂದು ವಿಡಿಯೋ ಮಾಡಿ ಅಕ್ಕ ಅಂತೇಳಿ ಕೇಳ್ತಿದ್ದೀರಾ. ನೋಡೋಣ, ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ಕೊಡ್ತೀನಿ, ಖಂಡಿತವಾಗ್ಲೂ ಹಾಕ್ಕೊಡ್ತೀನಿ. ಓಕೆನಾ. ಯಾಕಂದರೆ ಈಗ ಹಬ್ಬದ ಸೀಸನ್ ಆಗಿರೋದ್ರಿಂದ ತುಂಬಾ ಬಟ್ಟೆಗಳು ಇದ್ದಿದ್ದರಿಂದ ನನಗೆ ಅದು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ಕೊಡ್ತೀನಿ. ಇವಾಗ ನೋಡಿ, ಇದಕ್ಕೆ ನಾನು ಇವಾಗ ಯಾವ ರೀತಿ ಸ್ಟೋನ್ ಚೈನು, ಬಾಲ್ ಚೈನು, ಪೈಪಿಂಗ್ ಎಲ್ಲ ಕೊಟ್ಟೆ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಇದಕ್ಕೆ ಹಾಕ್ತೀನಿ ನೋಡಿ. ಇದು ನನ್ನ ಇನ್ಸ್ಟಾದಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು.
ಜಸ್ಟ್ ಇದು ಬಾಲ್ ಚೈನು ಮತ್ತು ಪೈಪಿಂಗ್ ಕೊಡೋದಕ್ಕೂ ಮುಂಚೆ ಯಾವ ರೀತಿ ಡಿಸೈನ್ ಇತ್ತು, ಕೊಟ್ಟಾದ್ಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಕೊಡ್ತೀರಾ ಅಂತಂದರೆ. ಈಗ ತುಂಬ ಜನ ಕೇಳ್ತೀರಾ, ನಾವು ರಾಸನ್ ಮಷಿನ್ ತೊಗೊಳ್ಳೋಣ ಅಂತ ಇದ್ವಿ, ಬಟ್ ನಮಗೆ ಬ್ಯಾಕ್ ಪೇನು ಅದು ಇದು ಸ್ಟಾರ್ಟ್ ಆಗುತ್ತೆ ಅಂತಾರೆ, ಅದಕ್ಕೆ ಕಂಪ್ಯೂಟರೈಸ್ ಮಷಿನ್ ತೊಗೊಳ್ಬೇಕು ಅಂತ ಇದ್ದೀವಿ, ಯಾಕಂದ್ರೆ ಯಾವ್ದು ತೊಗೊಳೋದು ಅಂತ ಹೇಳಿ ಕೇಳ್ತೀರಾ. ತುಂಬ ಜನ ಕೇಳ್ತೀರಾ, ಅಕ್ಕ ನೀವು ರಾಸನ್ ಮಷಿನ್ ಇದ್ರು ಕಂಪ್ಯೂಟರೈಸ್ ಮಷಿನ್ ಏನಕ್ಕೆ ತೊಗೊಂಡ್ರಿ, ಮತ್ತು ಯಾವ್ದು ಬೆಸ್ಟ್ ಇದೆ ನಾವು ತೊಗೊಳ್ಬೇಕು, ನನಗೂ ಎಂಬ್ರಾಯ್ಡ್ರಿ ಮಾಡೋದು ತುಂಬಾ ಆಸೆ ಇದೆ, ಯಾವ್ದು ತೊಗೊಳ್ಬೇಕು, ರಾಸನ್ ತೊಗೊಳ್ಳ ಅಥವಾ ರೆಡಿ ಮಷಿನ್ ತೊಗೊಳ್ಳ ಅಂತ ಹೇಳಿ ಕೇಳ್ತೀರಾ. ಇನ್ನೊಂದೇನು ಗೊತ್ತಾ, ನೀವು ಕಂಪ್ಯೂಟರೈಸ್ ಮಷಿನ್ ಒಂದೇ ಸಲ ಕಂಪ್ಯೂಟರೈಸ್ ಮಷಿನ್ಗೆ ಹೋದ್ರೂ ಸಹ ನೀವು ಜಿಗ್ಜಾಗ್ ಮಷೀನು ಅಥವಾ ಈ ರೀತಿ ರಾಸನ್ ಮಷಿನ್ ಯಾವ್ದಾದ್ರು ಇಟ್ಕೊಂಡಿರ್ಬೇಕು. ಏನಕ್ಕೆ ಅಂದರೆ ಸ್ಟೋನ್ ಚೈನು ಬಾಲ್ ಚೈನು ಮತ್ತು ಪೈಪಿಂಗ್ ಲೋಡಿಂಗು ಅದೆಲ್ಲ ಮಾಡೋದಕ್ಕೆ ಇದು ಇರಲೇಬೇಕು. ಅದ್ರಲ್ಲಿ ನೀವು ಸ್ಟೋನ್ ಚೈನ್ ಬಾಲ್ ಚೈನು ಪೈಪಿಂಗ್ ಅದೆಲ್ಲ ಕೊಡೋದಕ್ಕಾಗೋದಿಲ್ಲ ಅಲ್ಲ. ಹಾಗಾಗಿ ನೀವು ಇದನ್ನು ತೊಗೊಂಡ್ರು ಅದಕ್ಕೆ ಹೋದ್ರೂ ಇದ್ರದ್ದು ನಿಮ್ಗೆ ಯೂಸ್ ಆಗೇ ಆಗುತ್ತೆ. ನೀವು ಅದನ್ನು ತೊಗೊಂಡ್ಮೇಲೂ ಇದನ್ನು ತೊಗೊಳ್ಳೇಬೇಕಾಗುವಂಥ ನೆಸೆಸಿಟಿ ಬರುತ್ತೆ. ಹಾಗಾಗಿ ಕೆಲವರೆಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಗಮ್ಮಲ್ಲೇ ಸ್ಟಿಕ್ ಮಾಡ್ತಾರೆ, ಬಟ್ ಅದು ತುಂಬ ದಿನ ಬಾಳಿಕೆ ಬರಲ್ಲ, ಬೇಗನೆ ನೀರಿಗೆ ಹಾಕಿದ ತಕ್ಷಣವೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಈ ಮಷಿನ್ಗೆ ಖಂಡಿತವಾಗ್ಲೂ ಹೋಗ್ತೀರಾ. ಆದಷ್ಟು ನೋಡಿ, ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು ವರ್ಕ್ ಮಾಡಿದ್ರೆ ಇದೇ ಸಾಕಾಗುತ್ತೆ. ನಾನು ಈಗಲೂ ಅಷ್ಟೇ ಇದರಲ್ಲಿ ತುಂಬಾ ಬ್ರೈಡಲ್ ಡಿಸೈನ್ಸ್ಗಳನ್ನು ಸಹ ನಾನು ಹಾಕಿದ್ದೀನಿ ಟ್ರೇಸ್ ಮಾಡ್ಕೊಂಡು, ಬಟ್ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಲ್ಲ. ಟ್ರೇಸಿಂಗ್ ಎಲ್ಲ ಮಾಡೋದಕ್ಕೆ ನನಗೆ ಸಾಕಾಗಲ್ಲ ಟೈಮು. ಅದಕ್ಕೋಸ್ಕರ ನಾನು ಆ ಮಷಿನ್ಗೆ ಹೋಗಿದ್ದಷ್ಟೇ. ಅದು ಬಿಟ್ಟರೆ ನಾನು ರಾಸನ್ ಮಷಿನೇ ನಂಗೆ ತುಂಬ ಇಷ್ಟ. ರಾಸನ್ ಮಷಿನ್ ವರ್ಕೇ ನಂಗೆ ತುಂಬ ಇಷ್ಟ. ಕಸ್ಟಮರು ಅಷ್ಟೇ, ತುಂಬ ಜನ ರಾಸನ್ ಮಷಿನ್ ವರ್ಕೇ ತುಂಬ ಇಷ್ಟಪಡೋದು. ಓಕೆನಾ? ನೋಡಿ, ನಾನಿಲ್ಲಿ ಪೈಪಿಂಗ್ ಥ್ರೆಡ್ನ, ಸಣ್ಣ ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಸಣ್ಣದು, ಇದರಲ್ಲಿ ನಿಮಗೆ 3 ಸೈಜಸಲ್ಲಿ ಸಿಗುತ್ತೆ. ಇದಕ್ಕಿಂತ ಸ್ವಲ್ಪ ದಪ್ಪ ಥ್ರೆಡ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಇದು ತುಂಬ ಸಣ್ಣದು. ಹಾಗಾಗಿ ಡಬಲ್ ಲೇಯರಲ್ಲಿ ನೋಡಿ, ಈ ರೀತಿ ಡಬಲ್ ಲೇಯರಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಬಾಲ್ ಚೈನು ಬಾಲ್ ಚೈನು 3 ಲೇಯರು ಬರೋ ಥರ ಎಷ್ಟು ಬರುತ್ತೆ ನೋಡಿ, ಅಷ್ಟು ಗ್ಯಾಪ್ ಬಿಟ್ಟು ನಾನು ಇದನ್ನ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ಅದರ ಯಾರಿಗಾದ್ರೂ ಮಷಿನ್ ವರ್ಕ್ ಬಗ್ಗೆ ಇಂಟ್ರೆಸ್ಟ್ ಇರೋರು, ಕ್ಲಾಸಸ್ ಬೇಕು ಅಂತ ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸ್ ಎರಡೂ ರೀತಿ ಕ್ಲಾಸಸ್ಸು ಕೂಡ ಅವೈಲೇಬಲ್ ಇದೆ. ಈಗ ಆಲ್ರೆಡಿ ಆಫ್ಲೈನು ಆನ್ಲೈನು ತುಂಬ ಚೆನ್ನಾಗಿ ರನ್ ಆಗ್ತಿದೆ. ಅದಕ್ಕೆಲ್ಲ ನೀವೇ ಕಾರಣ. ಯಾಕಂತಂದರೆ ಎಷ್ಟೊಂದು ಜನ ಹೆಣ್ಮಕ್ಳು ನಮ್ಮ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡ್ತಿರೋರು ಇದ್ದಾರೆ, ಬಟ್ ನನಗಂತೂ ತುಂಬಾ ಬೇಜಾರಾಗುತ್ತೆ ಆ ರೀತಿ ಎಲ್ಲ ನೋಡಿದಾಗ. ನಾನು ಡೈಲಿ ನನ್ನ ವೀಡಿಯೋಸ್ನ ಮೊದಲಿನ ಥರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಯೂಟ್ಯೂಬ್ನಲ್ಲಿ ಅಂತ ಹೇಳಿ ಬೇಜಾರಾಗುತ್ತೆ. ಯಾಕಂತಂದರೆ ನಮ್ಮ ವೀಡಿಯೋಸ್ ನೋಡಿಕೊಂಡು ಈಗ ಎಲ್ಲ ಹೆಣ್ಮಕ್ಳುಗಳ್ಗೂ ಅಮೌಂಟ್ ಪೇ ಮಾಡಿ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಆ ಥರದವರೆಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಕ್ಕ ನೋಡಿ, ನಿಮ್ಮ ವೀಡಿಯೋಸ್ ನೋಡಿಕೊಂಡು ನಾವು ಇಷ್ಟು ಮಟ್ಟಿಗೆ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀವಿ, ಅದಕ್ಕೆಲ್ಲ ನಿಮ್ಮ ವೀಡಿಯೋಸೇ ಕಾರಣ, ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಎಲ್ಲ ಹೇಳ್ತಾರೆ. ಆ ಥರ ಎಲ್ಲ ಕಮೆಂಟ್ ಮಾಡಿದಾಗ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಆಗ ನೀವು ನಮ್ಮ ವೀಡಿಯೋಸ್ ನೋಡಿ ನೀವು ಮೋಟಿವೇಟ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಪ್ರತಿಯೊಂದು ಕಮೆಂಟು ಸಹ ನಮಗೆ ಮೋಟಿವೇಟ್ ಮಾಡುತ್ತೆ. ನಮಗೆ ಇನ್ನೊಂದಷ್ಟು ವೀಡಿಯೋಸ್ನ ಹಾಕ್ಕೊಡ್ಬೇಕು ಎಲ್ಲರಿಗೂ ಅಂತ ಹೇಳಿ ಅನಿಸುತ್ತೆ. ನೋಡೋಣ, ಆದಷ್ಟು ನನ್ನ ಬೆಸ್ಟ್ನ ಕೊಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ಕ್ಲಾಸಲ್ಲಂತೂ ಈಗ ಆಲ್ರೆಡಿ ಡಿಸೈನ್ಸ್ ಎಲ್ಲ ಯಾರೆಲ್ಲ ತೊಗೊಂಡಿದ್ದೀರ ನೋಡಿ, ಅವ್ರಿಗೆ ಖಂಡಿತವಾಗ್ಲೂ ಟ್ರೇಸಿಂಗ್ ವೀಡಿಯೋದು ನಾನು ಹಾಕ್ಕೊಡ್ತೀನಿ. ಓಕೆನಾ? ಇಷ್ಟು ದಿನ ಅಂತಂದರೆ ಸ್ವಲ್ಪ ಯುಗಾದಿ ಹಬ್ಬ ಇದ್ದಿದ್ದರಿಂದ ಎಲ್ಲ ಹಬ್ಬದ ಬಟ್ಟೆಗಳು ತುಂಬಾ ಇತ್ತು, ಅದಕ್ಕೋಸ್ಕರ. ಬಟ್ ಈಗಲೂ ಸಹ ಎಲ್ಲ ಊರಲ್ಲೆಲ್ಲ ಜಾತ್ರೆಗಳು, ಊರ ಹಬ್ಬಗಳೆಲ್ಲ ಇನ್ನೂ ನಡೀತಾನೇ ಇದೆ. ಆ ಥರದ್ದೇನೋ ಒಂದಷ್ಟು ಬಟ್ಟೆಗಳಿದೆ. ನೋಡೋಣ, ಆದಷ್ಟು ಅದೆಲ್ಲ ಕವರ್ ಮಾಡಿಕೊಂಡು ಖಂಡಿತವಾಗ್ಲೂ ನಿಮಗೆ ಅದು ಟ್ರೇಸಿಂಗ್ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ವೀಡಿಯೋನ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆನಾ? ನೋಡಿ, ನೀವು ಅಬ್ಸರ್ವ್ ಮಾಡಿ, ನಾನು ಡಬಲ್ ಕಲರಲ್ಲಿ ಪೈಪಿಂಗ್ ಫಿಲ್ ಮಾಡಿಕೊಂಡು ನೋಡಿ, ಇಲ್ಲಿ 3 ಲೇಯರು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ್ ಹಾಕ್ಕೊಂಡಿದ್ದೀನಿ. ಪೈಪಿಂಗ್ ಪಕ್ಕ ಒಂದು ಕಡೆ, ಇನ್ನೊಂದು ಕಡೆ ಸಿಂಗಲ್ ಲೇಯರಲ್ಲಿ ಬಾಲ್ ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟು ಮಾಡಿಕೊಂಡು ಪಕ್ಕದಲ್ಲಿ ಒಂದು ಸ್ಯಾಟಿನ್ ಲೈನ್ ಹಾಕ್ಕೊಂಡ್ರೆ ನಾವು ನೆಕ್ ಹತ್ರ ನಮಗೆ ಇದು ಕಂಪ್ಲೀಟ್ ಆಗುತ್ತೆ. ನೋಡಿ, ನಾನು ಪೈಪಿಂಗು, ಬಾಲ್ ಚೈನು, ಸ್ಟೋನ್ ಚೈನ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾಯಿತು. ಪಕ್ಕದಲ್ಲಿ ಒಂದು ಸ್ಯಾಟಿನ್ ಲೈನ್ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗೋಗುತ್ತೆ ಡಿಸೈನು. ನಾನು ಹೇಳ್ತೀನಲ್ವ, ನೀವು ಕೇಳ್ತೀರಾ ಯಾವ ಮಷಿನ್ ಬೆಸ್ಟ್ ಅಂತ ಹೇಳಿ. ರಾಲ್ಸನ್ ರೆನ್ಯೂ ದಿ ಬೆಸ್ಟ್ ಮಷಿನ್.
ಓಕೆನಾ. ಯಾವುದೇ ಎಷ್ಟೇ ಲಕ್ಷ ಕಂಪ್ಯೂಟರೈಸ್ ಮಷಿನ್ ತೊಗೊಂಡ್ರು ಅಷ್ಟೇ ರಾಸನ್ ರೆನ್ಯೂ ಮಷಿನ್ ಬೆಸ್ಟ್ ಆಗಂತ ಹೇಳಿ ಅದು ಚೆನ್ನಾಗಿ ಬರಲ್ಲ ಅಂತಲ್ಲ, ಬಟ್ ಬರುತ್ತೆ. ಕೆಲವೊಂದು ನಾವು ಅದರಲ್ಲಿ ಕಂಪ್ಯೂಟರೈಸ್ ಮಷಿನ್ ಆಗಿರೋದ್ರಿಂದ ಅದರಲ್ಲಿ ಹೇಗಿರುತ್ತೋ ಹಾಗೆ ಹಾಕಬೇಕಾಗುತ್ತೆ. ಬಟ್ ಇದರಲ್ಲಿ ನಮ್ಗೆ ಯಾವ ರೀತಿ ನಮ್ಮ ಇಷ್ಟ, ಯಾವ ರೀತಿ ನಮ್ಮ ಮೈಂಡಲ್ಲಿ ಯಾವ್ಯಾವ ರೀತಿ ಡಿಸೈನ್ಸ್ ಇರುತ್ತೋ ಆ ರೀತಿ ಎಲ್ಲ ನಾವು ಈ ಮಷಿನಲ್ಲಿ ಹಾಕ್ಬೋದು. ಓಕೆನಾ. ಸ್ಲೀವ್ ಡಿಸೈನ್ ನೋಡಿ, ಮ್ಯಾಂಗೋ ಡಿಸೈನ್ ಬಂದಿದೆ. ಯಾಕೆ ಮ್ಯಾಂಗೋ ಡಿಸೈನ್ನ ನಾನು ಚೂಸ್ ಮಾಡಿದ್ದೀನಿ ಅಂದರೆ, ನೋಡ್ತಿರ್ಬೋದು ನೀವು ಬಾರ್ಡರಲ್ಲೆಲ್ಲ ಮ್ಯಾಂಗೋ ಡಿಸೈನೇ ಇರೋದ್ರಿಂದ ನಾನು ಮ್ಯಾಂಗೋ ಡಿಸೈನ್ ಬರೋ ಥರನೇ ಬ್ಯಾಕ್ ನೆಕ್ ಆಗಿರ್ಬೋದು ಅಥವಾ ಸ್ಲೀವ್ ಬುಟ್ಟ ಡಿಸೈನ್ ಆಗಿರ್ಬೋದು ಹಾಕಿರೋದು. ನಾವು ಆಲ್ಮೋಸ್ಟ್ ನಮ್ಮ ಟೈಲರ್ಸ್ಗಳಿಗೇನೆ ಬಿಟ್ಟರೆ ನೀವು ಡಿಸೈನ್ ನೀವೇ ಓನಾಗಿ ಮಾಡಿ ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿಯಾಗಿ ಚೂಸ್ ಮಾಡ್ತಾರೆ. ಬಾರ್ಡರಲ್ಲಿ ಏನು ಬಂದಿರುತ್ತೆ ಆ ಡಿಸೈನ್ ರಿಲೇಟೆಡ್ ಬರೋ ಥರನೇ ನಿಮಗೆ ವರ್ಕ್ ಮಾಡಿ ಕೊಡ್ತಾರೆ. ಓಕೆನಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೇನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನ್ಸರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕು ನಮಗೆ ಒಂದಷ್ಟು ವಿಡಿಯೋನ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಓಕೆನಾ. ಬಾಯ್.